ಇವಾಗ ಪೇರೆಂಟ್ಸ್ ಆಗಿದ್ರು ದೇ ವುಡ್ ಹ್ಯಾವ್ ಹ್ಯಾಡ್ ದ ಬೆಸ್ಟ್. ಇವಾಗ ನಮ್ಮನ್ನ ಝೈರೋನ ಏನಕ್ಕೆ ಚೂಸ್ ಮಾಡ್ತಾರೆ ವೆನ್ ದೇ ಲುಕ್ ಫಾರ್ ಬೆಸ್ಟ್ ಚೈಲ್ಡ್ ಕೇರ್ ಸೆಂಟರ್ಸ್ ಇನ್ RR Nagar ಅಂದಾಗ somebody who was very passionate, so only that could give you a seat in the college, in ಆ ಕಾಲೇಜಲ್ಲಿ ಅಥವಾ ಆ ಯೂನಿವರ್ಸಿಟಿಯಲ್ಲಿ it could get a seat for you. It was not easy for me to get into that university. They wanted a very strong statement of purpose. Why you want to be an educator? What is the difference you're going to make in your children's life? ಇರಬೇಕು ಅಂತಂದ್ರೆ ಎಲ್ಲೋ ನಿಮಗೂ ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಒಂದು ನಿಮಗೆ ಕೇರಿಂಗ್ ಎನ್ವೈರ್ಮೆಂಟ್ ಬೇಕಾಗುತ್ತೆ. ಸೊ ನಾನು ನನ್ನ ಫ್ರೆಂಡು, ಇಬ್ರು ಫ್ರೆಂಡ್ಸು, ಸುಷ್ಮಾ ಮತ್ತು ರಮ್ಯಾ. ಸೊ ನಾವು 3 ಜನನೂ ಸೇರ್ಕೊಂಡು ಡಿಸೈಡ್ ಮಾಡಿದ್ವಿ. ಏನಕ್ಕೆ RR Nagar ಚೂಸ್ ಮಾಡಿದ್ವಿ ಅಂದರೆ ಅವಾಗ ಗ್ಲೋಬಲ್ ವಿಲೇಜ್ ಇಟ್ ವಾಸ್ ಜಸ್ಟ್ ಸ್ಟಾರ್ಟೆಡ್. ಅವಾಗ ಸಾಫ್ಟ್ವೇರ್ ಕಂಪ್ನೀಸ್ ಎಲ್ಲ ಎಷ್ಟೊಂದು ಇವತ್ತಿನ ಈ ಎಪಿಸೋಡ್ ಎಸ್ಪೆಷಲಿ ಪೇರೆಂಟ್ಸ್ಗೆ. ಅದು ಯಾವ ಥರ ಪೇರೆಂಟ್ಸ್ ಅಂದರೆ ಅರ್ಲಿ ಮಾಮ್ಸ್ ಇರ್ತಾರೆ, ಮತ್ತು ತುಂಬ 1 year ಇಂದ 6 year ತನಕ ಯಾರಿಗೆ ಮಕ್ಳಿರ್ತಾರೆ ಅಂಥ ಪೇರೆಂಟ್ಸ್ ಈ ಎಪಿಸೋಡ್ ಅಂತೂ ಮಿಸ್ ಮಾಡ್ಕೊಳ್ಳೋಂಗೇ ಇಲ್ಲ. ಏನಕ್ಕಂದ್ರೆ ಇವತ್ತು ನಾವು ಮಾತಾಡ್ತಾ ಇರುವಂಥ ಟಾಪಿಕ್ ಬಂದು ಚೈಲ್ಡ್ ಸೈಕಾಲಜಿ, ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಮತ್ತು ಚೈಲ್ಡ್ ಬಿಹೇವಿಯರ್, ಮತ್ತು ತುಂಬಾನೇ ವಿಷಯಗಳನ್ನ ತಿಳಿಸ್ಕೊಳ್ಳೋಕೆ ನಮ್ಮ ಹತ್ರ ಒಬ್ರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಏನಕ್ಕೆ ಅವ್ರನ್ನ ನಾನು ಸ್ಪೆಷಲ್ ಅಂತ ಏನಂದ್ರೆ, ಪ್ರೀ ಸ್ಕೂಲ್ ಓಪನ್ ಮಾಡ್ಕೊಳ್ಳುವಂತ ಕನ್ಸಿದ್ದು ಮಕ್ಳಿಗೆ ಏನೋ ಒಂದು ಒಳ್ಳೇದನ್ನ ಹೇಳ್ಕೊಡ್ಬೇಕಂತ ಮೈಂಡಲ್ಲಿ ಇಟ್ಕೊಂಡು ಕೆನಡಾಗೆ ಹೋಗಿ ಚೈಲ್ಡ್ ಸೈಕಾಲಜಿ ಮಾಡಿಕೊಂಡು 2 years ಅಲ್ಲೇ ಇದ್ದು ಚೈಲ್ಡ್ ಸೈಕಾಲಜಿ ಮಾಡಿಕೊಂಡು ವಾಪಸ್ ಇಂಡಿಯಾಗೆ ಬಂದು ನಮ್ಮ ರಾಜರಾಜೇಶ್ವರಿ ನಗರಲ್ಲಿ ಇವಾಗ ಝೈರೋ ಅಂತ ಪ್ರೀ ಸ್ಕೂಲ್ ಓಪನ್ ಮಾಡಿರುವಂತ ಮಿಸಸ್ ಸಂಗೀತಾ ಸುನಿಲ್ ಅವ್ರನ್ನ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಈಗ ಎಲ್ಲರೂ ಪ್ರೀ ಸ್ಕೂಲ್ ಓಪನ್ ಮಾಡೋಕೆ ಎಲ್ಲರೂ ಆರಾಮಾಗೆ ಮಾಡ್ತಾರೆ, ಬಟ್ ನೀವು ವೈ ಕೆನಡಾ? ಆ್ಯಕ್ಚುಲಿ ನನಗೇನಂತಂದರೆ ಐ ಸ್ಟಾರ್ಟೆಡ್ ಡೂಯಿಂಗ್ ರಿಸರ್ಚ್. ನನಗೇನಾದರೂ ಮೀನಿಂಗ್ಫುಲ್ ಮಾಡಬೇಕು ಅಂತ ಇತ್ತು. ಬಿಫೋರ್ ದಿಸ್ ಐ ವಾಸ್ ವರ್ಕಿಂಗ್ ಆಸ್ ಅ ಇಂಟೀರಿಯರ್ ಡಿಸೈನರ್, ಬಟ್ ಸಮ್ವೇರ್ ಐ ಫೆಲ್ಟ್ ಲೈಕ್ ದಿಸ್ ವಾಸ್ ನಾಟ್ ವಾಟ್ ಐ ರಿಯಲಿ ವಾಂಟೆಡ್ ಟು. ಐ ವಾಸ್ ಎಂಜಾಯಿಂಗ್ ಮೈ ಡಿಸೈನಿಂಗ್ ಪ್ರೊಫೆಷನ್ ವೆರಿ ಮಚ್, ಬಟ್ ಎಂಡ್ ಆಫ್ ದ ಡೇ ನನಗೆ ಐ ಹ್ಯಾಡ್ ಅ ಸ್ಮಾಲ್ ಡಾಟರ್. ಶಿ ವಾಸ್ ಅರೌಂಡ್ 6 years. when I joined my work back, I had taken a break in between. ವಾಪಸ್ಸು ನಾನು ಜಾಯ್ನ್ ಆದಾಗ ಮೈ ಪ್ರೊಫೆಷನ್ ವಾಸ್ ವೆರಿ ಡಿಮ್ಯಾಂಡಿಂಗ್. ಆವಾಗ ನಾನು ವಾಪಸ್ ಬಂದಾಗ ಶಿ ಯೂಸ್ ಟು ಮಿಸ್ ಮೀ ಅಂಡ್ ಸೇ, ಅಮ್ಮ ಕೆಲ್ಸಕ್ಕೆ ಹೋಗ್ಬೇಡಿ, ನಂಗೆ ನೀವು ಬೇಕು, ನನ್ನ ಜೊತೆ ಇರಿ, ಏನಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ನಿಮಗೆ ನನ್ನ ಕಂಡ್ರೆ ಇಷ್ಟ ಅಲ್ವಾ? ದೀಸ್ ವೇರ್ ದ ಕ್ವಶನ್ಸ್ ನನಗೆ ತುಂಬ ಹರ್ಟ್ ಆಯಿತು. ಏನಕ್ಕೆ? ಇಲ್ಲ ಚಿನ್ನು, ನೀನಂದರೆ ನಂಗೆ ತುಂಬ ಇಷ್ಟ, ಐ ಲವ್ ಯು ಸೋ ಮಚ್, ಬಟ್ ಮಮ್ಮ ವಾಂಟ್ಸ್ ಟು ಡೂ ಸಮಥಿಂಗ್ ಕ್ರಿಯೇಟಿವ್, ಆರ್ ದಿಸ್ ಇಸ್ ವಾಟ್ ಗಿವ್ಸ್ ಮೀ ಹ್ಯಾಪಿನೆಸ್, ಅದಕ್ಕೆ ಕೆಲ್ಸಕ್ಕೆ ಹೋಗ್ತಿರೋದು. ಇಲ್ಲ ಅಮ್ಮ, ನೀವು ನನ್ನ ಜೊತೆನೇ ಇರಿ ಅಂದಾಗ ಐ ಡಿಸೈಡೆಡ್ ಟು ಟೇಕ್ ಅ ಬ್ರೇಕ್ ಫಾರ್ ಹರ್ ಅಗೇನ್. ಆವಾಗ ನಾನು ಮನೇಲಿದ್ದಾಗ ಐ ಯೂಸ್ ಟು, ದೋ ಐ ಟುಕ್ ಅ ಬ್ರೇಕ್ ಫಾರ್ ಹರ್, ಶಿ ವಾಸ್ ಇನ್ ಹರ್ ಸ್ಕೂಲ್ ಇಯರ್ಸ್. ಅವಳು ಬೆಳಗ್ಗೆ ಸ್ಕೂಲಿಗೆ ಹೋಗಿ ಮಧ್ಯಾಹ್ನ ಬರ್ತಿದ್ಲು. ಐ ಎಂಜಾಯ್ ದ ಪ್ರಾಸೆಸ್ ಆಫ್ ಬೀಯಿಂಗ್ ಅ ಮಾಮ್. ಅವಳನ್ನ ಸ್ಕೂಲಿಗೆ ಡ್ರಾಪ್ ಮಾಡೋದು, ಕರ್ಕೊಂಬರೋದು, ಅವಳ ಜೊತೆ ಆಟ ಆಡೋದು, ಅವಳಿಗೆ ಊಟ ಮಾಡಿಸ್ಬಿಟ್ಟು ನಾನು ಅವಳ ಜೊತೆ ಮಲ್ಕೊಂಡಿದ್ದೆ. ಎಲ್ಲ ನ್ಯೂ ಮಾಮ್ಸ್ ಥರ ನಾನು ಹಾಗೆ ಐ ವಾಸ್ thoroughly enjoying that phase. But then it took a toll on me when she started going to school and she started having friends. She got busy with her own playmates. Avaga I started feeling, okay, ಇವಾಗ ಅವಳು ಸ್ಕೂಲ್ಗೆ ಹೋಗ್ತಾಳೆ, ನೆಕ್ಸ್ಟ್ ಇನ್ನೊಂದೆರಡು ವರ್ಷ ಆದಮೇಲೆ ಫುಲ್ ಟೈಮ್ ಸ್ಕೂಲ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವಾಗ ನಾನು ಇಂಟೀರಿಯರ್ ಡಿಸೈನಿಂಗು ಕಂಟಿನ್ಯೂ ಮಾಡೋಕ್ಕೆ ನನಗೆ ಬಿಕಾಸ್ ಬ್ರೇಕ್ ಆಗೋಗಿತ್ತು. ದೆನ್ ಐ ವಾಸ್ ಥಿಂಕಿಂಗ್, ಏನು ಮಾಡ್ತಿದ್ದೀನಿ ನಾನು ಮನೇಲಿ ಕೂತ್ಕೊಂಡು. ಆ್ಯಂಡ್ ಯಾವಾಗಲೂ ನಮ್ಮ ಹಸ್ಬೆಂಡಿಗೆ ಇದೇ ಹೇಳ್ತಿದ್ದೆ, ಐ ವಾಂಟ್ ಟು ಡೂ ಸಮಥಿಂಗ್ ಆನ್ ಮೈ ಓನ್ ಅಂತಂದಾಗ, ಸೊ ಡೂ ವಾಟ್ ಎವರ್ ಯು ವಾಂಟ್, ಗೋ ಫಾರ್ ಹಾಬಿ ಕ್ಲಾಸಸ್, ಗೋ ಔಟ್, ಮೀಟ್ ಯುವರ್ ಫ್ರೆಂಡ್ಸ್, ಈ ಥರನೇ ಹೇಳ್ತಿದ್ರು. ಹಿ ವಾಸ್ ವೆರಿ ಎಂಕರೇಜಿಂಗ್. ಅವ್ರು ಯಾವತ್ತೂ ನೀನು ಮನೇಲೇ ಕೂತ್ಕೋ ಅಥವಾ ಬರೀ ಮಗಳನ್ನೇ ನೋಡ್ಕೊಂಡಿರು ಅಂತ ಹೇಳ್ತಿರ್ಲಿಲ್ಲ. ದೆನ್ ವೆನ್ ಎವರ್ ಹಿ ಹ್ಯಾಡ್ ಅ ವೆರಿ ಡಿಮ್ಯಾಂಡಿಂಗ್ ಜಾಬ್ ಆ್ಯಸ್ ವೆಲ್. ಅವರು 15 days ಟ್ರಾವೆಲ್ ಮಾಡಿದ್ರೆ 15 days ವೀಕೆಂಡ್ಸ್ ಮಾತ್ರನೇ ನಾವು ಸಿಗ್ತಾ ಇದ್ದಿದ್ದು. ಸೊ ವಿ ವರ್ ಮೋರ್ ಲೈಕ್ ಅ ವೀಕೆಂಡ್ ಕಪಲ್ ಥರ. ಆ್ಯಂಡ್ ನನಗೆ ಐ ಫೆಲ್ಟ್ ಸಮಥಿಂಗ್ ಮಿಸ್ಸಿಂಗ್. ಏನು ಮಾಡ್ತಾ ಇದ್ದೀನಿ ನಾನು, ಎಕ್ಸಾಕ್ಟ್ಲಿ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ಮೈ ಲೈಫ್. ಅದು ಒಳಗಡೆಯಿಂದ ದಿಸ್ ಥಿಂಗ್ ದಟ್ ಎಲ್ಲ ಇದೆ. ಸಿ ಮೆಟೀರಿಯಲಿ ಐ ಹ್ಯಾವ್ ಎವ್ರಿಥಿಂಗ್, ಬಟ್ ಐ ಆಮ್ ನಾಟ್ ಹ್ಯಾಪಿ. ವೈ ಅಂತ ಐ ಸ್ಟಾರ್ಟೆಡ್ ಕ್ವಶನಿಂಗ್ ಮೈ ಸೆಲ್ಫ್. ದೆನ್ ವೆನ್ ಎವರ್ ಈಸ್ ಟು ಟ್ರಾವೆಲ್, ಈಸ್ ಟು ಏರ್ಪೋರ್ಟಲ್ಲಿ ವೇಟ್ ಮಾಡೋವಾಗ ಬುಕ್ಸ್ ಪಿಕ್ ಮಾಡ್ತಾಯಿದ್ರು ನನಗೆ.
ಬೇಜಾರ್ ಅಂತೀರಾ ಮನೇಲಿ ಕುತ್ಕೊಂಡು ಬುಕ್ ಓದಿ ಅಂತಂದು. ದೆನ್ ಹಿ ಪಿಕ್ಡ್ ಒನ್ ಬುಕ್ ಫಾರ್ ಮೀ, ರಾಬಿನ್ ಶರ್ಮಾದು, ಹೂ ವಿಲ್ ಕ್ರೈ ವೆನ್ ಯು ಡೈ ಅಂತ ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ರೀಡಿಂಗ್ ದಟ್ ಬುಕ್. ದಟ್ ಬುಕ್ ಸ್ಪೋಕ್ ಅಬೌಟ್ ದ ಪರ್ಪಸ್ ಆಫ್ ಲೈಫ್. ಸೊ see, even that term is like so impactful. Who will cry when you die? That means like when you live, you have to live with a meaning or a purpose. Then ಇದೊಂದು ಹುಳ ನನ್ನ ತಲೆನಲ್ಲಿ, ಹೌದು ಹಂಗಂದ್ರೆ ನನ್ನ ಪರ್ಪಸ್ ಏನು ಅಂತಂದ್ಬಿಟ್ಟು ಐ ಸ್ಟಾರ್ಟೆಡ್ ಕ್ವಶನಿಂಗ್ ಮೈ ಸೆಲ್ಫ್. ದೆನ್ ಎಷ್ಟು ಡೀಪಾಗಿ ಕ್ವಶನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ ಐ ಸ್ಟಾರ್ಟೆಡ್ ಫೀಲಿಂಗ್ ಲೈಕ್ ಹಂಗಂದ್ರೆ ನಂದೇನು ಪರ್ಪಸ್ಸೇ ಇಲ್ವಾ, ನಾನೇನು ಮಾಡ್ತಿಲ್ಲ, ಮನೇಲಿದ್ದೀನಿ, ಬೆಳಗ್ಗೆ ಆದರೆ ಐಲ್ ಕುಕ್ ಫಾರ್ ಮೈ ಫ್ಯಾಮಿಲಿ, ಐಲ್ ಟೇಕ್ ಕೇರ್ ಆಫ್ ಮೈ ಫ್ಯಾಮಿಲಿ. He is busy in his own career. My daughter, one day she's going to grow big and she's going to find her own way to live her life and she's going to be happy. What about me ಅಂತ ಕ್ವಶನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದಾಗ that actually took a toll on my mental health actually. Then I went and I saw a doctor, my gynec ಹತ್ರ ಹೋಗಿ ಮಾತಾಡಿದಾಗ she said it's not good for you, maybe you're feeling very lonely, that's why these kind of thoughts are coming into your head. Then she said you should join yoga classes, you should take care of your mental health. But there was something more than this mental health thing. I felt like no, a purpose ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, maybe that was something which was bothering me. I wanted to really find my purpose. Then I got enrolled into counseling and guidance course. My friends, we actually ಹೇಳಿದ್ನಲ್ಲ ಟೈಮ್ ಪಾಸ್ಗೋಸ್ಕರ ಏನೇನೋ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಎಲ್ಲ ಅಂತ. ಸೊ ಐ ವಾಸ್ ಪಾರ್ಟ್ ಆಫ್ ಅ ಲೇಡೀಸ್ ಕ್ಲಬ್. ಸೊ ದೇ ಹ್ಯಾಡ್ ಆರ್ಗನೈಸ್ ಫಾರ್ ಅ 1 month ಕೌನ್ಸಿಲಿಂಗ್ ಆ್ಯಂಡ್ ಗೈಡೆನ್ಸ್ ಕೋರ್ಸ್ನ ಸ್ಟಾರ್ಟ್ ಮಾಡಿದ್ರು. ಐ ಬಿಕೇಮ್ ಪಾರ್ಟ್ ಆಫ್ ಇಟ್. ಆ ಕ್ಲಾಸ್ ಅಟೆಂಡ್ ಮಾಡ್ತಾರೆ ಅವಾಗ ಆ ಸರ್ ಹೇಳಿದ್ದು ಒಂದು ಎವ್ರಿ ಡೇ ವಾಟ್ ಎವರ್ ಹಿ ವುಡ್ ಟೆಲ್ ಇನ್ ದ ಕ್ಲಾಸ್, ಇಟ್ ಸೌಂಡೆಡ್ ಲೈಕ್ ಇಟ್ ವಾಸ್ ಮೇಡ್ ಫಾರ್ ಮೀ, ನನಗೋಸ್ಕರ ಈ ಕ್ಲಾಸ್ ಡಿಸೈನ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಹಿ ವಾಸ್ ಟಾಕಿಂಗ್ ಅಬೌಟ್ ಡಿಪ್ರೆಷನ್ ಆ್ಯಂಡ್ ಹೌ ಟು ಓವರ್ಕಮ್ ಇಟ್. ಆಮೇಲೆ ಆ ಥರ ಇರೋರು ನಿಮ್ಮ ಹತ್ರ ಬಂದಾಗ ಕೌನ್ಸಿಲಿಂಗ್ಗೆ ಅವ್ರನ್ನ ಯಾವ ಥರ ಕೌನ್ಸಿಲ್ ಮಾಡಬೇಕು. ಮೋಸ್ಟ್ಲಿ ಎವ್ರಿ ಟೈಮ್ ದೇ ಡೋಂಟ್ ಕಮ್ ಫಾರ್ ಸೊಲ್ಯೂಷನ್, ಸಮ್ ಟೈಮ್ ದೇ ಜಸ್ಟ್ ವಾಂಟ್ ಟು ಕಮ್ ಆ್ಯಂಡ್ ಟಾಕ್ ಟು ಯು. ಸಿ ಆಸ್ a new mother or like a mother who was doing everything, who had everything but still feeling some sort of a loneliness or unhappiness within her, like me, there could be many more moms out there who could be feeling the same. Then I thought that okay fine, in ಈ ಕ್ಲಾಸಲ್ಲಿ ನಾನು ಏನೇನು ಕಲಿತಿದ್ದೀನಿ ಅದನ್ನು ನಾನು ಇಂಪ್ಲಿಮೆಂಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎವ್ರಿ ಡೇ ವಾಟ್ ಎವರ್ ಹಿ ಸೆಡ್, ಐ ಸ್ಟಾರ್ಟೆಡ್ ಡೂಯಿಂಗ್ ಯೋಗ, I started reading good books, I started keeping myself engaged, busy, and I did all sorts of things. Then when I was very much keen in knowing more about yoga, so I asked a question to my sir. I said, sir, ಯೋಗ ಅಂದರೆ ಎಲ್ಲರೂ ಅನ್ಕೊಂತಾರೆ ವೆಯ್ಟ್ ಲಾಸ್ ಆಗೋಕ್ಕೆ ಅಂತ. ದ್ಯಾಟ್ ವಾಸ್ ದ ವೆರಿ ಕಾಮನ್ ಥಿಂಗ್. ಯೋಗ ಅಂದರೆ ನೀನು ಸಣ್ಣ ಆಗಬೇಕಾ, ಯೋಗಕ್ಕೆ ಜಾಯ್ನ್ ಆಗು ಅಂತಂದ್ಬಿಟ್ಟು. ಸೊ ದೆನ್ ಐ ಸೆಡ್, ಇದು ಸಣ್ಣ ಆಗಕ್ಕ ಯೋಗ ಕ್ಲಾಸ್ ಅಂತ? ನಿಮ್ಗೆ ಹಂಗಂದ್ರೆ ಯೋಗ ಬಗ್ಗೆ ಮೀನಿಂಗೇ ಗೊತ್ತಿಲ್ಲ. ಯು ಗೋ ಆ್ಯಂಡ್ ಜಸ್ಟ್ ಡೂ ಅ ರಿಸರ್ಚ್. ಎವ್ರಿಥಿಂಗ್ ಐ ಕಾನ್ ಟೆಲ್ ಯು ಇನ್ ದ ಕ್ಲಾಸ್, ಯು ಜಸ್ಟ್ ಗೋ ಆ್ಯಂಡ್ ಡೂ ಯುವರ್ ರಿಸರ್ಚ್ ಆನ್ ಇಟ್. ಆವಾಗ ಎಸ್ ವ್ಯಾಸ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಅಲ್ಲಿ ಯೋಗ 1 month ಯೋಗ ಕೋರ್ಸ್ ತೊಗೊಂಡೆ. ಆಸ್ ಐ ಗಾಟ್ ಟ್ರೈನ್ಡ್ ಆಸ್ ಅ ಯೋಗ ಟೀಚರ್. ದೆನ್ ಐ ಹ್ಯಾಡ್ ಅ ಗೆಸ್ಟ್ ಲೆಕ್ಚರರ್ ಹೂ ಹ್ಯಾಡ್ ಕಮ್ ದೇರ್. ಶಿ ವಾಸ್ ಫ್ರಮ್ ಮುಂಬೈ. Then she came there, she was talking about how she found her purpose. And now you see like how this whole thing got connected. I was also looking for my purpose when she came there and she started talking about her school in Mumbai, which she was running with the help of JSS community and the peer-based learning, which was very new for me. And it sounded very interesting, and I was also like, oh my goodness, look at her, she's living her purpose, and she comes there once in a while to take a break from her work. Then I started thinking, so I always wanted to be a teacher when I was young. So ಯಾರೇ ನನ್ನ ಬಂದ್ಬಿಟ್ಟು ಕೇಳಿದ್ರು ಏನಾಗಬೇಕು ನಿಂಗೆ ಅಂತಂದರೆ ಟೀಚರ್ ಆಗಬೇಕು ಅಂತ. ಬಟ್ somehow I couldn't get into a teaching course. My grandfather was a stock and share broker. He wanted someone to take his legacy, carry his legacy in the family. ಸೊ ನಾವು ಮಕ್ಕಳು ನಮ್ಮ ಮನೇಲಿದ್ದು ನಾವು 3 ಜನ ಸಿಸ್ಟರ್ಸು. ಸೊ ಯಾರೇ ಏನಾದರೂ ಕೋರ್ಸ್ ತೊಗೊಬೇಕಂದ್ರೆ ಹಿ ವುಡ್ ರೆಕಮೆಂಡ್ ಕಾಮರ್ಸ್ ಬಿಕಾಸ್ ಹಿ ವಾಂಟೆಡ್ ಆಲ್ ಆಫ್ ಅಸ್ ಟು ಟೇಕ್ ಕೇರ್ ಆಫ್ ಅ ಶೇರ್ಸ್, ಸ್ಟಾಕ್ ಆ್ಯಂಡ್ ಶೇರ್ಸ್.
So then, after I got married, then I got busy with my house, and then I had my child. So I totally forgot that, okay, ಎಲ್ಲೋ ಒಂದು ಕಡೆ ಅದು ಟೀಚರ್ ಆಗಬೇಕು ಅನ್ನೋದಿತ್ತು, ಅನ್ಫುಲ್ಫಿಲ್ಡ್ ಡ್ರೀಮ್ ಇತ್ತು ಅಂತಂದ್ಬಿಟ್ಟು. ಸೊ ವೆನ್ ಐ ಸಾ ದಟ್ ಲೇಡಿ ಟಾಕಿಂಗ್ ದಟ್ ಡೇ, I felt like, yeah, this was my purpose. I wanted to be a teacher, and somehow I got so busy in my life that I forgot my purpose. So that was like a eureka moment for me. Then after I finished my 1 month of residential course, I came back and then started doing a research on which is the best college for early childhood education. ಬಟ್ ಈ ಒಂದು ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ನೇ ಚೂಸ್ ಮಾಡಬೇಕು ಅಂತ ನಿಮ್ಗೆ ಏನಕ್ಕೆ ಬಂತು ಅಂತ? ನಾನು ವಾಪಸ್ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ, ನಾನು ಪರ್ಪಸ್ ಅಂತ ಹುಡುಕ್ತಾ ಇದ್ದೆ ಅಲ್ವಾ. ಆ್ಯಂಡ್ ನಾನು ಅವ್ರಿಗೂ ಸುಮಾರು ಸಲಿ ನನ್ನ ಪರ್ಪಸ್ ಏನಿರ್ಬೋದು ಅಂತ ಅವ್ರಿಗೂ ತುಂಬ ನನ್ನ ತಲೆ ತಿಂದಿದ್ದೆ. ಏನು ಮಾಡ್ಬೇಕನ್ಸುತ್ತೆ ನಾನು ಅಂತ. ಅವರು ನಿಂಗೆ ಏನು ಬೇಕೋ ಮಾಡು, ನಿಂಗೆಲ್ಲ ಫ್ರೀಡಮ್ ಕೊಟ್ಟಿದ್ದೀನಿ ನಾನು ಅಂತಂದಾಗ, ದೆನ್ ವೆನ್ ಐ ಕೇಮ್ ಬ್ಯಾಕ್ ಫ್ರಮ್ ಮೈ ಯೋಗ ಕೋರ್ಸ್, ದಟ್ ಈಸ್ ವೆನ್ ಐ ವಾಸ್ ವೆರಿ ಫರ್ಮ್ ದಟ್ ಐ ವಾಂಟೆಡ್ ಟು ಡೂ ಸಮಥಿಂಗ್ ವಿತ್ ದ ಟೀಚಿಂಗ್ ಜಾಬ್, and especially for underprivileged segment. So give them international standard of education, which none of the, see, we used to visit lot of orphanages in namdu Kengeri nalli. Avaga ನಾನು ಅವ್ರದ್ದು ಎಷ್ಟು the quality of the life they were having in that orphanage ನಂಗೆ ತುಂಬ ಬೇಜಾರಾಗ್ತಾ ಇತ್ತು. They were not well kept and they were not taken care of properly. ಸೊ ಅವಾಗ ನನ್ಗೆ ಅನ್ನಿಸ್ತಾ ಇತ್ತು, ಇಲ್ಲ ಇವ್ರಿಗೋಸ್ಕರ ಇವಾಗ ಚೆನ್ನಾಗಿರೋರ್ಗೆ ಎಲ್ಲ ಫೆಸಿಲಿಟೀಸ್ ಇದೆ, ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಇರೋ ಸ್ಕೂಲ್ ಇದೆ, ಅವ್ರಿಗೆ ಯು ಜಸ್ಟ್ ನೇಮ್ ಇಟ್ ಆ್ಯಂಡ್ ದೇ ಕ್ಯಾನ್ ಪಿಕ್ ದ ಬೆಸ್ಟ್ ಸ್ಕೂಲ್ ಫಾರ್ ದೇ ಚಿಲ್ಡ್ರನ್. ಬಟ್ ನನಗನ್ನಿಸ್ತು, ಈ ಮಕ್ಳ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ಅವರು ಎಲ್ಲ ನನ್ನ ಮಗು ಥರ ಅವ್ರ ಮಗು, ದಟ್ ಈಸ್ ಆಲ್ಸೋ ಅ ಚೈಲ್ಡ್ ಜಸ್ಟ್ ಲೈಕ್ ಮೈ ಚೈಲ್ಡ್. ಸೊ ಐ ಶುಡ್ ಥಿಂಕ್ ಅಬೌಟ್ ದೆಮ್. ಇಫ್ ನೋಬಡಿ ಈಸ್ ಥಿಂಕಿಂಗ್ ಅಬೌಟ್ ದೆಮ್, ಸಮ್ ಒನ್ ಹ್ಯಾಸ್ ಟು ಥಿಂಕ್ ಅಂತ. ದಟ್ ಈಸ್ ವೆನ್ ಐ ಸೆಡ್, ಓಕೆ, ಇಂಟರ್ನ್ಯಾಷನಲ್ ಎಜುಕೇಷನ್ನು for the underprivileged was my idea. Then when I came back from Canada, Canada ಏನಕ್ಕೆ ಚೂಸ್ ಮಾಡಿದೆ ಅಂದರೆ, ನ್ಯೂಜಿಲ್ಯಾಂಡ್ ವಾಸ್ ವೆರಿ ಕಾಂಪಿಟೇಟಿವ್. ಐ ವಾಂಟೆಡ್ ಟು ಡೂ ಇಟ್ ಇನ್ ದ ಬೆಸ್ಟ್ ಪ್ಲೇಸ್, ಬಟ್ ನ್ಯೂಜಿಲ್ಯಾಂಡ್ ವಾಸ್ ನಾಟ್ ಈಸಿ ಟು ಗೆಟ್ ಬಿಕಾಸ್ ಐ ಹ್ಯಾಡ್ ಅ ಬ್ರೇಕ್ ಇನ್ ಮೈ ಕರಿಯರು ಆಗಲಿ, ನನ್ನ ಎಜುಕೇಷನಲ್ಲಿ ತುಂಬ ಗ್ಯಾಪ್ ಇತ್ತು. ದೆನ್ ಕ್ಯಾನಡಾ ವಾಸ್ ಆಲ್ಸೋ ನಾಟ್ ಈಸಿ, ಇಟ್ ವಾಸ್ ವೆರಿ ಕಾಂಪಿಟೆಂಟ್. ಎವ್ರಿ ಇಯರ್ ಅರೌಂಡ್ 2 lakh ಅಪ್ಲಿಕೇಶನ್ಸ್ ಹೋಗುತ್ತೆ ಆ ಕಾಲೇಜ್ಗೆ, ಯೂನಿವರ್ಸಿಟಿಗೆ. Out of that, they pick only 200 students. So it was not easy for me to get into that university. They wanted a very strong statement of purpose. Why you want to be an educator? What is the difference you're going to make in your children's life? The children who come under your care, how are you going to make an impact on them? So they wanted somebody who was very passionate. So only that could give you a seat in the college, and ಆ ಕಾಲೇಜಲ್ಲಿ ಅಥವಾ ಆ ಯೂನಿವರ್ಸಿಟಿಯಲ್ಲಿ ಇಟ್ ಕುಡ್ ಗೆಟ್ ಅ ಸೀಟ್ ಫಾರ್ ಯು. ಸೊ ಹಾಗಾಗಿ ಐ ಅಪ್ಲೈಡ್ ಫಾರ್ ಅ ಯೂನಿವರ್ಸಿಟಿ. ದೆನ್ ಐ ರೋಟ್ ಅ ವೆರಿ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಆಫ್ ಪರ್ಪಸ್, ಆ್ಯಂಡ್ ಆಸ್ ಐ ಮೆನ್ಷನ್, ಐ ವಾಂಟೆಡ್ ಟು ಓಪನ್ ಅ ಸ್ಕೂಲ್ ಫಾರ್ ಅಂಡರ್ ಪ್ರಿವಿಲೇಜ್ಡ್ ಅಂತಾನೆ ಬರ್ದಿದ್ದೆ ಅದರಲ್ಲಿ. ಸೊ ಲಕ್ಕಿಲಿ ಐ ಗಾಟ್ ದ ಸೀಟ್, ಆ್ಯಂಡ್ ಆಲ್ಸೋ ಫಾರ್ ದ್ಯಾಟ್ ಐ ಯೂಸ್ ಮೈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕು ಯೂಸ್ ಮಾಡಿದ್ದೆ. ಇಟ್ ವರ್ಕ್ ಫಾರ್ ಮೀ. So I used my visualization technique. Dina ratri I used to visualize that I am in that university. I am having the best course in the college and best teachers. ಈ ಥರನೇ ವಿಜುವಲೈಸ್ ಮಾಡಿಬಿಟ್ಟು ಕಾಲೇಜಿಗೆ ಹೋದ್ಮೇಲೆ, ಆ್ಯಕ್ಚುಲಿ it is the best education what they are giving, and what they do is very child-centric approach. Canada has a very child-centric approach in their early childhood education. ಸೊ ಐ ಫೆಲ್ಟ್ ಲೈಕ್ ದಿಸ್ ವಾಸ್ ದ ಬೆಸ್ಟ್ ಡಿಸಿಷನ್. ಅಲ್ಲಿ ಹೋದ್ಮೇಲೂ ನನಗೇನು, ಯಾಕೆ ನಾನು ಇಲ್ಲಿ ಚೂಸ್ ಮಾಡಿದೆ, ದೋ ಐ ವಾಸ್ ಲಿವಿಂಗ್ ಅವೇ ಫ್ರಮ್ ಮೈ ಫ್ಯಾಮಿಲಿ. 1 year ಐ ಹ್ಯಾಡ್ ಮೈ ಡಾಟರ್ ಇನ್ ಇಂಡಿಯಾ ಆ್ಯಂಡ್ ಮೈ ಹಸ್ಬೆಂಡ್ ಇನ್ ಇಂಡಿಯಾ. ಐ ವಾಸ್ ಅಲೋನ್ ದೇರ್. ಅವಾಗ ಒಂದು ನಿಮಿಷನೂ ನಂಗೆ ರಿಗ್ರೆಟ್ ಆಗಲಿಲ್ಲ, ನಾನು ಏನಕ್ಕೆ ಇಷ್ಟು ದೂರ ಬಂದೆ. ಎವ್ರಿ ಮೊಮೆಂಟ್ ಐ ಸ್ಪೆಂಡ್ ದೇರ್ ವಾಸ್ ವರ್ತ್, ಎವ್ರಿ ಮಿನಿಟ್ ವಾಸ್ ವರ್ತ್. ಸೊ most of the time I have thanked my husband and the universe for giving me a chance to even sit in that classroom. Allira teachers, they inspire you in many ways. They have the best teachers in the college. Maybe ಅದೇ ಒಂದು ನನಗೆ ಇವಾಗ ನನ್ನ ಪ್ರೀ ಸ್ಕೂಲಲ್ಲಿ ವಾಟ್ ವರ್ಕ್ ವಿ ಆರ್ ಡೂಯಿಂಗ್, think that is the inspiration I got from my teachers. Every time they would come and stand in front of me, ನಮಗೆ ಪಾಠ ಮಾಡ್ತಾರೆ ಅವಾಗ, somewhere like I want to be like this teacher. ನಿಮ್ಗೆ ಇವಾಗ ಯಾರಾದರೂ
ಪರ್ಸ್ನಾಲಿಟಿ ನೋಡಿದಾಗ ಅವ್ರ ಮುಂದೆ ನೀವು ಕೂತಾಗ ದಟ್ ಇಸ್ ದ ಇಂಪ್ಯಾಕ್ಟ್ ದಟ್ ಪರ್ಸನ್ ವಿಲ್ ಹ್ಯಾವ್ ಟು ಕ್ರಿಯೇಟ್ ಅಲ್ಲ. ದೇ ಹ್ಯಾವ್ ಟು ಶೋ ದಟ್ ಓಕೆ ಇಫ್ ಸಂಬಡಿ ವಾಂಟ್ಸ್ ಟು ಇನ್ಸ್ಪೈರ್ ಯು, ದೇ ಹ್ಯಾವ್ ಟು ಶೋ ದಟ್ ಐ ಹ್ಯಾವ್ ಡನ್ ಸಮಥಿಂಗ್ ಗ್ರೇಟ್, ದಿಸ್ ಇಸ್ ವಾಟ್ ಐ ಹ್ಯಾವ್ ಡನ್. ಸೊ ಆ ಥರ ನಿಮಗೆ ಆ ಇನ್ಸ್ಪಿರೇಷನ್ ಸಿಕ್ಕಿದ್ರೆ ತಾನೇ ಯು ವಾಂಟ್ ಟು ಬಿಕಮ್ ಸಮ್ವನ್ ಎಲ್ಸ್. ಇವಾಗ ನಮ್ಮ ಸ್ಕೂಲಲ್ಲೂ ಮಕ್ಕಳು ಬರ್ತಾರೆ, ವೆನ್ ದೇ ಆರ್ ವಾಚಿಂಗ್ ಮೀ, so there should be some personality in me that they should get inspired, and they should say that one day I'm going to grow up and become a teacher like Sangeeta ma'am. So that is the magic the teachers in Canada did. So that was the main inspiration for me. Once I came back, then I thought it was not easy to start something so big like what my dream was. Underprivileged ಮಕ್ಕಳಿಗೆ ಅಷ್ಟೊಂದು ದೊಡ್ಡ ಸ್ಕೂಲ್ ಕಟ್ಟೋದಂದ್ರೆ ಅಷ್ಟು ಈಸಿ ಅಲ್ಲ. ಸೊ ಮೀನ್ ವೈಲ್ ವಿ ಥಾಟ್ ವಿಲ್ ಆಲ್ಸೋ ಇಲ್ಲಿರೋ ವರ್ಕಿಂಗ್ ಮಾಮ್ಸ್ಗೆ ಐ ಹ್ಯಾಡ್ ಅ ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್. ಸೊ ಐ ವಾಸ್ ಸ್ಪೆಷಲೈಸ್ಡ್ ಇನ್ 0 to 6 years. 0 to 6 Okay. years. ಸೊ ನಾನಲ್ಲಿ ಓದಿದ್ದು ಚೈಲ್ಡ್ ಸೈಕಾಲಜಿ ಬಂದ್ಬಿಟ್ಟು. ಸೊ ಫ್ರಮ್ ದ ಟೈಮ್ ಆಫ್ ಕನ್ಸೆಪ್ಷನ್ ಟಿಲ್ 6 years ಮಗುದು ಬ್ರೈನ್ ಯಾವ ಥರ ಡೆವಲಪ್ ಆಗುತ್ತೆ, ಸೊ ಅದ್ರ ಬಗ್ಗೆನೇ ನಾನು ಕಲ್ತ್ಕೊಂಡಿದ್ದು. ಸೊ ಅಲ್ಲಿಂದ ಬಂದ್ಮೇಲೆ ಐ ಥಾಟ್ ಓಕೆ ದ ಸ್ಟಿಲ್ ಟೈಮ್ ಟು ಫೈಂಡ್ ಅ ಪ್ಲೇಸ್ ಅಂಡ್ ಆಕ್ಚುಲಿ ಹ್ಯಾವ್ ಮೈ ಓನ್ ಸ್ಕೂಲ್. Meanwhile, let's actually start supporting parents or like the new moms who have just finished taking a break and want to go back to work. Because ನನಗೆ ಅದೊಂದು ಚಾಲೆಂಜ್ ಆಗಿದ್ರಿಂದ ನನಗೆ ಗೊತ್ತಿತ್ತು ಹೌ ಡಿಫಿಕಲ್ಟ್ ಇಟ್ ಇಸ್ ಟು ಗೋ ಬ್ಯಾಕ್ ಟು ವರ್ಕ್ ಲೀವಿಂಗ್ ಯುವರ್ ಇನ್ಫೆಂಟ್ ಆರ್ ಯುವರ್ ಟಾಡ್ಲರ್ ಅಟ್ ಹೋಮ್ ವಿತ್ ಸಮ್ ಒನ್ ಆ್ಯಂಡ್ ಗೋ ದೇರ್ ವರ್ಕ್ ಪೀಸ್ಫುಲಿ. ಅಲ್ಲಿ ಹೋದ್ಮೇಲೂ ಕಂಪ್ಲೀಟಾಗಿ ನೀವು ಫೋಕಸ್ ಮಾಡಬೇಕು. And just because you are a woman, they will not treat you differently. So the world outside is equally challenging. So al hodmele you will have to pay 100% total dedication in your work ಇರಬೇಕು ಅಂತಂದ್ರೆ ಎಲ್ಲೋ ನಿಮಗೂ ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಒಂದು ನಿಮಗೆ ಕೇರಿಂಗ್ ಎನ್ವೈರ್ಮೆಂಟ್ ಬೇಕಾಗುತ್ತೆ. ಸೊ ನಾನು ನನ್ನ ಫ್ರೆಂಡು, ಇಬ್ರು ಫ್ರೆಂಡ್ಸು, ಸುಷ್ಮಾ ಮತ್ತು ರಮ್ಯಾ. ಸೊ ನಾವು 3 ಜನನೂ ಸೇರ್ಕೊಂಡು ಡಿಸೈಡ್ ಮಾಡಿದ್ವಿ. ಏನಕ್ಕೆ RR ನಗರ್ ಚೂಸ್ ಮಾಡಿದ್ವಿ ಅಂದರೆ ಅವಾಗ ಗ್ಲೋಬಲ್ ವಿಲೇಜ್ ಇಟ್ ವಾಸ್ ಜಸ್ಟ್ ಸ್ಟಾರ್ಟೆಡ್. ಅವಾಗ ಸಾಫ್ಟ್ವೇರ್ ಕಂಪ್ನೀಸ್ ಎಲ್ಲ ಎಷ್ಟೊಂದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಈ ಸೈಡ್ ಮೂವ್ ಆಗ್ತಿತ್ತು. ಸೊ ನಾವು ಅಂದ್ಕೊಂಡ್ವಿ ಗ್ಲೋಬಲ್ ವಿಲೇಜಲ್ಲಿ ಇರೋಂಥ ವರ್ಕಿಂಗ್ ಮಾಮ್ಸಿಗೆ ಸಪೋರ್ಟ್ ಮಾಡೋಣ ಅಂತ. ವಿ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ಅ ಪ್ಲೇಸ್ ಅರೌಂಡ್ ಗ್ಲೋಬಲ್ ವಿಲೇಜ್. ಸೊ ದೆನ್ ವಿ ಫೌಂಡ್ ಅ ಪ್ಲೇಸ್ ಇನ್ ರಾಜರಾಜೇಶ್ವರಿ ನಗರ್, ವೆರಿ ಕ್ಲೋಸ್ ಟು ಗ್ಲೋಬಲ್ ವಿಲೇಜ್. ದೆನ್ ಅವರ್ first few admissions happened. So they were all like in the age group of 1.5. Then we had one infant who was 8 months old. So namge adu that moment, like when we saw her, right, like every development of hers. So ಒಂದು infant development ನೀವು ನೋಡಿದ್ರೆ it is like ಅವರು ಕುತ್ಕೊಂಡು ನಿಂತ್ಕೊಂಡು ಏನೇ ಒಂದು ಹೊಸಾದ್ ಮಾಡಿದ್ರು ನಿಮಗೆ ತುಂಬ ಯು ವಿಲ್ ಫೀಲ್ ಸೋ ಪ್ರೌಡ್ ಆಫ್ ಅದೇನು ಅಂತ ಆ ನ್ಯೂ ಮಾಮ್ಸಿಗೆ ಗೊತ್ತು. ಅವ್ರ ಮಗು ಒಂದು ಜಸ್ಟ್ ಮುಂದೆ ಕ್ರಾಲ್ ಮಾಡಿದ್ರು ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್ ಅನ್ನೋ ಥರನೇ ಟ್ರೀಟ್ ಮಾಡ್ತೀವಿ. ಈವನ್ ಇವಾಗ ಲೈಕ್ ಮುಂಚೆ ಇರಲಿಲ್ಲ, ಬಟ್ ಇವಾಗ ಎವ್ರಿ ಮಂತು ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ ಮಗುದು. ಮುಂಚೆಲ್ಲ 1 year ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ. ಇವಾಗ ಒನ್ ಮಂತ್ಗೂ, ಬಿಕಾಸ್ ದಟ್ ಇಸ್ ಸಮಥಿಂಗ್ they just every milestone of their child is worth that celebration for their parents. ಸೊ ಹಾಗಾಗಿ ನಮಗೂ ಅಷ್ಟೇ ಆ ಮಗು 8 month ಓಲ್ಡು ಒಂದ್ ಆ ಮಗುದ ಹೆಜ್ಜೆ ಇಟ್ಟಾಗು ನಿಂತ್ಕೊಂಡಾಗೂ ಆಮೇಲೆ ಏನೋ ಒಂದು ಹೊಸಾದ್ ಮಾಡಿದಾಗು ವಿ ಯೂಸ್ ಟು ಕ್ಯಾಪ್ಚರ್ ದೋಸ್ ಮೊಮೆಂಟ್ಸ್ ಅಂಡ್ ವಿ ಯೂಸ್ ಟು ಸೆಂಡ್ ಇಟ್ ಟು ಹರ್ ಮಾಮ್. ಸೊ ಅಂಡ್ ಬೀಯಿಂಗ್ ಅರೌಂಡ್ ಚಿಲ್ಡ್ರನ್ ಗಿವ್ಸ್ ಯು ಸೋ ಮಚ್ ಆಫ್ ಹ್ಯಾಪಿನೆಸ್. ಅಂಡ್ ಇಟ್ ವಾಸ್ ಲೈಕ್ ನಾನು ಏನೇನು ಕಲ್ತ್ಕೊಂಡು ಬಂದಿದ್ದೀನಿ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ ನನಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ತಂಗಾಯಿತು. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಪೇರೆಂಟ್ಸ್ ಹೂ ಬಿಲೀವ್ಡ್. ವೆನ್ ವಿ ಸ್ಟಾರ್ಟೆಡ್ ವಿ ಡಿಂಟ್ ಟೇಕ್ ಎನಿ ಫ್ರಾಂಚೈಸ್, ವಿ ವರ್ ನಾಟ್ ಪಾರ್ಟ್ ಆಫ್ ಎನಿ ಬಿಗ್ ಪ್ಲೇಯರ್ಸ್, ನಾಟ್ ಅ ಫ್ರಾಂಚೈಸ್ ಆಫ್ ಎನಿ ಅದರ್ ಸ್ಕೂಲ್ಸ್. ಐ ಸ್ಟಾರ್ಟೆಡ್ ಆನ್ ಮೈ ಓನ್ ಬಿಕಾಸ್ ವಿ ಫಾಲೋ ಅ ವೆರಿ ಯೂನಿಕ್ ಕರಿಕ್ಯುಲಮ್ ವಿಚ್ ಇಸ್ ಕಾಲ್ಡ್ ಹೈಸ್ಕೋಪ್ ಕರಿಕ್ಯುಲಮ್. ಹೈಸ್ಕೋಪ್ ಕರಿಕ್ಯುಲಮ್. ಸೊ ಐ ಬಿಲೀವ್ಡ್ ಅದನ್ನೇ ನಾನು ಕ್ಯಾನಡಾಲ್ಲಿ ಐ ಗಾಟ್ ಟ್ರೈನ್ಡ್ ಆನ್ ಹೈಸ್ಕೋಪ್ ಕರಿಕ್ಯುಲಮ್. ಏನದು ಹೈಸ್ಕೋಪ್ ಕರಿಕ್ಯುಲಮ್ ಅಂದ್ರೆ? ನಾನು ಬಂದು ಪ್ರೀ ಸ್ಕೂಲ್ ಸ್ಟಾರ್ಟ್ ಮಾಡಿದಾಗ ಸೊ ಫ್ರಾಂಚೈಸ್ ತೊಗೊಳೋದು ಈಸಿ ವೇ ಇತ್ತು.
ಬಟ್ ಫ್ರಾಂಚೈಸಲ್ಲಿ ನಾನು ಅವ್ರ ಕರಿಕ್ಯುಲಮ್ ಎಲ್ಲ ನೋಡಿದೆ, ನನಗೆ ಯಾವುದು ಹೈಸ್ಕೋಪಿಗೆ ಮ್ಯಾಚ್ ಆಗೋ ಥರ ಅನಿಸ್ಲಿಲ್ಲ. ಸೊ ಹೈಸ್ಕೋಪ್ ಕರಿಕ್ಯುಲಮಲ್ಲಿ ಏನು ಮಾಡ್ತಾರೆ ಅಂತಂದರೆ, ದರ್ಸ್ ಅ ಟೀಮ್ ಆಫ್ ಎಕ್ಸ್ಪರ್ಟ್ಸ್. ಇಟ್ಸ್ ಅ ಆನ್ ಗೋಯಿಂಗ್ ರಿಸರ್ಚ್ ಪ್ರೋಗ್ರಾಮ್. ಸೊ ಇದು ಆಂಟಾರಿಯೋ ಕ್ಯಾನಡಾಲ್ಲಿ ನಡೀತಿರೋಂಥ ರಿಸರ್ಚು. ಸೊ ಆಲ್ ದ ಎಕ್ಸ್ಪರ್ಟ್ಸ್ ಇನ್ ದ early childhood education field. So they take the curriculum from across the world. So you just name the country, they just take the curriculum. It is India, Dubai, Japan, New Zealand, Sydney. Then they have taken curriculum from Australia and South Africa. You just name the country. And even from Maria Montessori, Waldorf, Reggio Emilia. So what they have done is, they have taken the best practices. ಈ ಒಂದು ಮಕ್ಕಳು ಜನ್ರೇಷನ್ಗೆ ರಿಲೆವೆಂಟ್ ಇರೋಂಥದ್ದು ಮಾತ್ರ ಇಟ್ಕೊಂಡು, ದಟ್ ಇಸ್ ಕಾಲ್ಡ್ ಬೆಸ್ಟ್ ಪ್ರಾಕ್ಟಿಸಸ್, ಚೈಲ್ಡ್ ಸೆಂಟ್ರಿಕ್ ಅಪ್ರೋಚ್ ಅಂತ ನಾವೇನು ಹೇಳ್ತೀವಿ. ಸೊ ಇವಾಗ ಕೆಲವೊಂದು ನಮಗೆ ಯೂಸ್ ಆಗಲ್ಲ ಈ ಜನ್ರೇಷನ್ಗೆ, ಅಂಥದ್ದೆಲ್ಲ ಅದನ್ನ ಎಲಿಮಿನೇಟ್ ಮಾಡಿಬಿಟ್ಟು ಹೌ ಡು ಚಿಲ್ಡ್ರನ್ ಲರ್ನ್ ದ ಬೆಸ್ಟ್ ಅಂತ ಒಂದು ಸೆಂಟರ್, ಆ ಕ್ವಶನ್ ಅರೌಂಡೇ ಈ ಕರಿಕ್ಯುಲಮ್ನ ಡಿಸೈನ್ ಮಾಡಿರೋದು. ಸೊ ದೆನ್ ದೇ ಕೇಮ್ ಔಟ್ ವಿತ್ ಅ ಸೊಲ್ಯೂಷನ್ ದಟ್ ಇಟ್ ಇಸ್ ಥ್ರೂ ಪ್ಲೇ. ಸೊ ದಟ್ಸ್ ವೈ ವಿ ಸೇ ಪ್ಲೇ ಬೇಸ್ ಕರಿಕ್ಯುಲಮ್ ಆರ್ ಅ ಹ್ಯಾಂಡ್ಸ್ ಆನ್ ಅಪ್ರೋಚ್ ಅಂತ ಕರಿತೀವಿ. ಸೊ ಮಕ್ಕಳು ಎಲ್ಲದನ್ನು ದೇ ಜಸ್ಟ್ ಎಕ್ಸ್ಪೆರಿಮೆಂಟ್ ಅಂಡ್ ದೇ ಟೇಕ್ ಮೆಟೀರಿಯಲ್, ದೇ ಯೂಸ್ ಇಟ್, ಅಂಡ್ ವಿ ಯೂಶಲಿ ಯೂಸ್ ಓಪನ್ ಎಂಡೆಡ್ ಮೆಟೀರಿಯಲ್. ಸ್ಟ್ರಕ್ಚರ್ಡ್ ವೇ ಆಫ್ ಲರ್ನಿಂಗ್ ಇರಲ್ಲ ನಮ್ಮದು. ಸೊ ದೇ ಆರ್ ಫ್ರೀ ಟು ಬಿಲ್ಡ್ ವಾಟ್ ಎವರ್. ಇವಾಗ ಒಂದು ಸೆಟ್ ಆಫ್ ಬ್ಲಾಕ್ಸ್ ಕೊಟ್ಟರೆ ದೇ ಕ್ಯಾನ್ ಬಿಲ್ಡ್ ಅ ಟವರ್, ದೇ ಕ್ಯಾನ್ ಬಿಲ್ಡ್ they can just build a bridge out of it, they can do whatever. So we usually give them open ended toys. And this is what HighScope says, that you can design the curriculum according to the interest of the child. So child should be the center of your curriculum. That's why we have adapted HighScope curriculum in our child care approach. ಓಕೆ. ಸೊ ಇವಾಗ ಝೈರೋ ಅಂತ ನೀವು ಪ್ಲೇ ಸ್ಕೂಲ್ ಓಪನ್ ಮಾಡಿದ್ದೀರಾ ರಾಜರಾಜೇಶ್ವರಿ ನಗರಲ್ಲಿ. ಅದು ಎಷ್ಟು ವರ್ಷ ಆಯಿತು ಮೇಡಮ್ ಓಪನ್ ಮಾಡಿ? ನಮ್ಮ ಝೈರೋ 6 years ಕಂಪ್ಲೀಟ್ ಮಾಡ್ತು. ಸೊ ದಿಸ್ ಇಸ್ ದ 7th year. ಸೊ ಇವಾಗ ಝೈರೋ ಪ್ಲೇ ಸ್ಕೂಲ್ಗೆ ನೀವು ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಅಂತ ನೀವು ಹೇಳಿದ್ರಿ, ಇದಕ್ಕೆ ಏನಾದ್ರು ಏಜ್ ಲಿಮಿಟ್ ಇದೆಯಾ ನಿಮ್ಮ ಪ್ಲೇ ಸ್ಕೂಲ್ ಜಾಯಿನ್ ಮಾಡೋದಕ್ಕೆ? ಇಲ್ಲ, ನಾವು ಇನ್ಫೆನ್ಸ್ ಇಂದಾನೆ ತಗೊಂತೀವಿ. 6 months ಇಸ್ ವಾಟ್ ವಿ ಸೇ ದಟ್ ಯುವರ್ ಚೈಲ್ಡ್ ಕ್ಯಾನ್ ಗೆಟ್ ಎನ್ರೋಲ್ಡ್ ಇನ್ ಟು ಅನ್ ಇನ್ಫೆಂಟ್ ಪ್ರೋಗ್ರಾಮ್. ಓಕೆ. ಸೊ 6 months to 18 months ನಮ್ಮ ಇನ್ಫೆಂಟ್ ಪ್ರೋಗ್ರಾಮ್ ಇರುತ್ತೆ. 18 months ಇಂದ 24 months ತನಕ ಟಾಡ್ಲರ್ ಪ್ರೋಗ್ರಾಮ್ ಇರುತ್ತೆ. ಮತ್ತೆ 24 months ಅಂದ್ರೆ ನಾವು 2 years to 3 years ಪ್ರೀ ಸ್ಕೂಲ್ ಅಂತೀವಿ. 3 to 4 years ಮತ್ತೆ ಕಿಂಡರ್ ಗಾರ್ಡನ್ ಎಜುಕೇಶನ್ ಸ್ಟಾರ್ಟ್ ಆಗುತ್ತೆ ಅವ್ರದ್ದು, LKG UKG ಅಂತ ಏನು ಹೇಳ್ತಾರೋ. ಸೊ ಅಪ್ ಟು 6 years ಇಸ್ ವಾಟ್ ವಿ ಟೇಕ್ ಇನ್ ಟು ಅವರ್ ಮಾರ್ನಿಂಗ್ ಪ್ರೋಗ್ರಾಮ್ಸ್. ಅದನ್ನು ಬಿಟ್ಟು ನಮ್ಮ ಹತ್ರ ಆಫ್ಟರ್ ಸ್ಕೂಲ್ ಪ್ರೋಗ್ರಾಮ್, ಯಾರು ಬೆಳಗ್ಗೆ ಮುಂಚೆಯಿಂದನೂ ಎನ್ರೋಲ್ ಆಗಿರ್ತಾರೆ. ಸೊ ಒನ್ಸ್ ದೇ ಕ್ರಾಸ್ 6 years ದೇ ಹ್ಯಾವ್ ಟು ಗೆಟ್ ಇನ್ ಟು ಡಿಫ್ರೆಂಟ್ ಸ್ಕೂಲ್ ಅಲ್ವಾ. ಸೊ ಅವಾಗ ಅವರು ಬೇರೆ ಸ್ಕೂಲ್ಗೆ ಹೋಗ್ಬಿಟ್ಟು ಮತ್ತೆ ದೇ ಕಮ್ ಬ್ಯಾಕ್ ಟು ಅವರ್ ಸ್ಕೂಲ್ ಫಾರ್ ಆಫ್ಟರ್ ಸ್ಕೂಲ್ ಪ್ರೋಗ್ರಾಮ್. ವರ್ಕಿಂಗ್ ಪೇರೆಂಟ್ಸ್ ಇರ್ತಾರಲ್ಲ, ಸೊ ದೇ ಡೋಂಟ್, ಇಟ್ಸ್ ಲೈಕ್ ಯೂಶಲಿ ಡೇ ಕೇರ್ ಅಂತ ಹೇಳ್ತಾರೆ, ನಾವು ಚೈಲ್ಡ್ ಕೇರ್ ಅಂತ ಹೇಳ್ತೀವಿ. ಸೊ ಡೇ ಕೇರ್ ಅಂತಂದ್ರೆ ಆಯಾ ನೋಡ್ಕೊಂತಾರೆ, ಅವ್ರಿಗೆ ಊಟ ಮಾಡಿಸ್ತಾರೆ, ಮಲಗಿಸ್ತಾರೆ. ನಮ್ಮ ಸ್ಕೂಲಲ್ಲಿ ಆಯಾ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಬಿಕಾಸ್ ನಮ್ಗೆ ಸಿನ್ಸ್ ಐ ನೋ ಹೌ ಎವ್ರಿ ಪರ್ಸನ್ ಇನ್ ದ ಚೈಲ್ಡ್ಸ್ ಲೈಫ್ ಹ್ಯಾಸ್ ಅ ಡಿಫ್ರೆಂಟ್ ಇಂಪ್ಯಾಕ್ಟ್. ಅವ್ರಿಗೊಂದು ಇಂಪ್ಯಾಕ್ಟ್ ಕ್ರಿಯೇಟ್, ನಾನು ಹೆಂಗೆ ನಮ್ಮ ಟೀಚರ್ಸ್ ನಮ್ಮನ್ನ ಇನ್ಸ್ಪೈರ್ ಮಾಡಿದ್ರು ಅಂತ ಹೇಳಿದೆ. ಸೊ ನಮ್ಮ ಮಕ್ಕಳು ಏನೇನ ದೇ ಆರ್ ಲೈಕ್ ಸ್ಪಾಂಜ್, ಅವರು ಎನ್ವೈರ್ಮೆಂಟ್ ಇಂದಾನೆ ಕಲ್ತ್ಕೊಳ್ಳೋದು. ಅವ್ರಿಗೇನಂತಂದ್ರೆ ಬೇರೆ ಏನೂ ವರ್ಲ್ಡ್ ಇಲ್ಲ ಅವ್ರದ್ದು, ದೇರ್ ವರ್ಲ್ಡ್ ಇಸ್ ವೆರಿ ಸ್ಮಾಲ್. ಸೊ ದೇ ಲರ್ನ್ ಫ್ರಮ್ ದೇರ್ ಎನ್ವೈರ್ಮೆಂಟ್. ಸೊ ಇವಾಗ ಒಂದು ಟೀಚರ್ ಜೊತೆ ಇಂಟರಾಕ್ಷನ್ ಮಾಡೋದಕ್ಕೂ, ಟೀಚರಿಂದ ಕಲಿಯೋದಕ್ಕೂ, ಪೇರೆಂಟ್ಸಿಂದ ಕಲಿಯೋದಕ್ಕೂ, ಅಥವಾ ಬೇರೆ ಯಾರಿಂದನೋ ಕಲಿಯೋದಕ್ಕೆ ಡಿಫ್ರೆನ್ಸ್ ಇರುತ್ತೆ. ಸೊ ಎವ್ರಿ ಪರ್ಸನ್ ಡೆಫಿನೆಟ್ಲಿ makes an impact on the child's life, and that is going to be a very strong impact. Emotionally, social impact ಇರ್ಬೋದು. ಸೊ ಸೋಷಿಯಲ್ ಎಮೋಷನಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಅದು ಗೊತ್ತಾದ್ಮೇಲೆ ಐ ಡೋಂಟ್ ಥಿಂಕ್ ಸೊ ದಟ್ ನನಗೆ ಒಂದು ಆಯಾನ ಸೇರಿಸ್ಕೊಳಕ್, ಐ ಆಮ್ ನಾಟ್ ಸೇಯಿಂಗ್ ದೇ ಆರ್ ಬ್ಯಾಡ್ ಅಂತ, ಬಟ್ ಟ್ರೈನಿಂಗ್ ದಮ್ ಇಸ್ ವೆರಿ ಡಿಫಿಕಲ್ಟ್. ನಾನು ಸೈಕಾಲಜಿ ಕಲ್ತ್ಕೊಂಡ್ಮೇಲೆ ನನಗೆ ಗೊತ್ತಾಯ್ತು, ಇವಾಗ ನಂದೇ ಒಂದು ಕೆಲವೊಂದು ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೊಳಕ್ಕೆ ಎಷ್ಟು ಕಷ್ಟ ಆಗಿರುತ್ತೆ. ಇವಾಗ ನಮ್ಗೆ ಕೆಲವೊಂದು ಅನ್ಕೊಂತೀವಿ ಓಕೆ ಈ ವೀಕಲ್ಲಿ ಇದನ್ನ ಮಾಡಬೇಕು ಅಂತಂದ್ಬಿಟ್ಟು. ಸೊ ನಾವು ಮುಂಚೆಯಿಂದ ಮಾಡ್ಕೊಂಡು ಬಂದಿದ್ನ ಓಕೆ ಸಡನ್ ಆಗಿ ನಾನು ಏನೋ ಇವತ್ತು ಅನ್ಕೊಂಡು ಇವತ್ತಿಂದ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಒಂದ್ಸಲಿ ಆ ಬ್ರೈನ್ ವೈರ್ ಆಗ್ತಿರೋವಾಗ ಇಫ್ ವಿ ಡೂ ದ ರೈಟ್ ಥಿಂಗ್ಸ್, ಆ ಮಗು ಅದೇ ಒಂದು ಎನ್ವೈರ್ಮೆಂಟ್ ಅಲ್ಲೇ ಬೆಳ್ಕೊಂಡು ಬಂದಾಗ ಈಸಿ ಆಗುತ್ತೆ. ತಪ್ಪು ಕಲ್ತ್ಕೊಂಡ್ಮೇಲೆ ಮತ್ತೆ ಅದನ್ನ ಸರಿ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಐ ಥಾಟ್
ಇವಾಗ ಪೇರೆಂಟ್ಸ್ ಆಗಿದ್ರು ದೇ ವುಡ್ ಹ್ಯಾವ್ ಹ್ಯಾಡ್ ದ ಬೆಸ್ಟ್. ಇವಾಗ ನಮ್ಮನ್ನ ಝೈರೋನ ಏನಕ್ಕೆ ಚೂಸ್ ಮಾಡ್ತಾರೆ, ವೆನ್ ದೇ ಲುಕ್ ಫಾರ್ ಬೆಸ್ಟ್ ಚೈಲ್ಡ್ ಕೇರ್ ಸೆಂಟರ್ಸ್ ಇನ್ ಆರ್ ಆರ್ ನಗರ್ ಅಂದಾಗ ಇಲ್ಲಿ ಬಂದು ನಮ್ಮನ್ನ ಅರ್ಥ ಮಾಡ್ಕೊಂಡು ಏನಕ್ಕೆ ಬಿಡ್ತಾ ಇದ್ದಾರೆ, ಬಿಕಾಸ್ ವಿ ನೋ ಚೈಲ್ಡ್ ಡೆವಲಪ್ಮೆಂಟ್. ಸೊ ಅದಕ್ಕೆ ನಾನು ಪೇರೆಂಟ್ಸ್ಗೂ ಹೇಳ್ತೀನಿ, while you are not around the child, we want to make sure that there's someone else who understands child's brain development. ಅವ್ರಿಗೆ ಈ ಏಜಲ್ಲಿ ಏನು ಮೈಲ್ ಸ್ಟೋನ್ ರೀಚ್ ಆಗಬೇಕೋ ಅದನ್ನು ಹೆಲ್ಪ್ ಮಾಡೋಂಥ ಎಜುಕೇಟರ್ಸು NTT ಟ್ರೈನ್ ಟೀಚರ್ಸ್ ಇರ್ತಾರೆ. ಈವನ್ ಇಫ್ ದೇ ಆರ್ ನಾಟ್ NTT ಟ್ರೈನ್ಡ್, ಐ ಟೇಕ್ ದೆಮ್, ಇಫ್ ಐ ಸಿ ದೇ ಹ್ಯಾವ್ ದ ಪ್ಯಾಷನ್ ಟುವರ್ಡ್ಸ್ ಚಿಲ್ಡ್ರನ್, ಐ ಟೇಕ್ ದೆಮ್, ಐ ಟ್ರೈನ್ ದೆಮ್. ನಾನು ಕ್ಯಾನಡಾಲಿ ಏನು ಕಲ್ತ್ಕೊಂಡಿದ್ದೀನಿ, ಆಬ್ವಿಯಸ್ಲಿ ಅದನ್ನು ಫುಲ್ ಅವ್ರಿಗೆ ಡೌನ್ಲೋಡ್ ಮಾಡೋಕ್ಕಾಗಲ್ಲ, ಬಟ್ ಹೆಂಗೆ ಅವ್ರಿಗೆ ನೀವು ಮಾಡೋ ಒಂದು ಆಕ್ಟಿವಿಟಿನೋ ಅಥವಾ ನೀವು ಮಾತಾಡೋ ಒಂದು ವರ್ಡನ್ನು ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾನು ಅವ್ರಿಗೆ ಹೇಳಿದಾಗ ಅರ್ಥ ಆಗುತ್ತೆ. ಸೊ ಅದಕ್ಕೆ ನಮ್ಮ ಸ್ಕೂಲಲ್ಲೂ ನಾವು ಏಕವಚನದಲ್ಲಿ ಮಾತಾಡಲ್ಲ, ಮಕ್ಕಳ ಹತ್ರ ಬನ್ನಿ ಹೋಗಿ ಅಂತಾನೆ ಮಾತಾಡೋದು.